ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಏನಾದರೂ ನಮ್ಮ ಬಾಡಿನ ತಂಪಾಗಿಸ್ಕೊಳ್ಳೋಕ್ಕೆ ಏನಾದರೂ ಮಜ್ಜಿಗೆ ಆ ಥರ ಎಲ್ಲ ಕುಡಿತಾ ಇರ್ತೀವಿ. ದಿನ ಅದೇ ಅಂದ್ರೂ ನಮಗೆ ಕುಡಿಯೋಕ್ಕೂ ಬೇಜಾರಾಗುತ್ತೆ. ಆ ಟೈಮಲ್ಲಿ ಮನೆಯಲ್ಲಿರುವಂಥ ಫ್ರೂಟ್ಸಿಂದನೇ ನಾನು ಏನಪ್ಪ ಅಂದರೆ ಕಲ್ಲಂಗಡಿ ತೊಗೊಂಡಿದ್ದೀನಿ. ಒಂದು ಕಪ್ಪು ಇದರಿಂದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಕಡೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಬಿಸಿಲಿಗೆಲ್ಲ ನೀರಿನ ದಾಹ ಎಲ್ಲ ನಮಗೇನು ಅನಿಸಲ್ಲ ಈ ಥರ ಜ್ಯೂಸ್ ಕುಡಿಯೋದ್ರಿಂದ. ನೋಡ್ಬೋದು, ಒಂದು ಕಪ್ಪು ನೀಟಾಗಿ ಮೇಲಿನ ಸಿಪ್ಪೆಲ್ಲ ತಗೊಂಡು ಕಲ್ಲಂಗಡಿನ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈಗ ಏನಪ್ಪ ಅಂದರೆ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ಒಂದು ಕಪ್ಪು ಕಲ್ಲಂಗಡಿ ತೊಗೊಂಡಿದ್ದೀನಲ್ಲ, ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು. ಆ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಂಥ ಕಲ್ಲಂಗಡಿನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಹಾಕ್ಕೊಂಡಿದ್ದೀನಲ್ಲ, ಇದೇ ಒಂದು ನಾನು ಮಾಡೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಒಂಥರ ಬೇರೆನೇ ಮಾಡ್ತೀನಿ. ಒಂದು ಕಪ್ಪು ಕಾಸಿ ಆರಿಸಿದಂಥ ಹಾಲು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ. ಸ್ವೀಟ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೂಟ್ಸ್ ಏನಾದರೂ ಜಾಸ್ತಿ ಸ್ವೀಟ್ ಇದ್ದರೆ ಶುಗರ್ ಅನ್ನೋದು ಕಮ್ಮಿ ಮಾಡ್ಕೊಳ್ಳಿ. ಆದರೆ ನಂದು ಜಾಸ್ತಿ ಸ್ವೀಟ್ ಇದೆ ಕಲ್ಲಂಗಡಿ, ಹಂಗಾಗಿ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, 6 ರಿಂದ 7 ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಇದರಲ್ಲೇ ವೆರೈಟಿ ಏನಪ್ಪ ಅಂದರೆ ನಾನು ಮಾಡೋದು 1 ಟೇಬಲ್ ಸ್ಪೂನಷ್ಟು MTR ಬಾದಾಮ್ ಪೌಡ್ರ್ ಮಿಕ್ಸ್ ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ಎಂಜಾಯ್ ಮಾಡ್ಕೊಂಡು ಕುಡ್ಕೋಬೋದು. ಈಗ ಇಷ್ಟೆಲ್ಲ ಹಾಕಿದ್ವಲ್ಲ, ಇದನ್ನು ಬ್ಲೆಂಡ್ ಮಾಡ್ಕೊಂಬರೋಣ. ಈ ಥರ ಒಂದು ಜ್ಯೂಸ್ ಮಿಕ್ಸರ್ನ ತೊಗೊಂಡ್ಬಿಟ್ಟು ಈಗೇನಪ್ಪ ಅಂದರೆ ಈ ಥರ ನಾವು ಜಾರ್ ಇಟ್ಕೊಂಡು ಇದನ್ನು ಮಿಕ್ಸಿನ ಆನ್ ಮಾಡ್ಕೋಬೇಕಾಗುತ್ತೆ. ಬ್ಲೆಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದಾಯ್ತಲ್ಲ, ಈಗೇನಂದರೆ ಇದನ್ನು ಒಂದು ಸ್ಟೇನರ್ ತೊಗೊಂಡ್ಬಿಟ್ಟು ಇದನ್ನು ಸೋಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತು ಮನೆಯಲ್ಲಿದ್ದಾರೆ ಹಸ್ಬೆಂಡ್ ಎಲ್ಲ, ಏನಾದರೂ ಬಿಸಿಲಿಗೆ ಕೂಲಾಗಿ ಏನಾದರೂ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ಕುಡಿತಾರಲ್ಲ ಮನೆಯಲ್ಲಿ, ಆ ಕಾರಣಕ್ಕೆ ನಾನು ಮಾಡಿದ್ದೀನಿ. ನೋಡ್ಬೋದು, ಈಗ ಇದನ್ನು ನೀಟಾಗಿ ಈ ಥರ ಸೋಸ್ಕೋಬೇಕು. ನಾವು ಏನು ಸೋಸ್ಕೊಂಡಿರ್ತೀವಲ್ಲ, ಈ ಥರ ಸ್ಟೇನರಿಂದ ಸ್ಪೂನ್ ಸೈಡ್ಲಿಂದ ಈ ಥರ ಮಾಡ್ಕೋಬೇಕಾಗುತ್ತೆ. ನಮಗೆ ಮೇಲೆ ಬೀಜಿನ ಸಿಪ್ಪೆ ಅದೆಲ್ಲ ಇರ್ತಲ್ಲ, ಜಸ್ಟ್ ಹಾಗೆ ಉಳ್ಕೊಂಡಿರ್ತೀವಿ. ಇದನ್ನು ನೋಡ್ಬೋದು, ಇಷ್ಟೇ. ವಾಟ್ರ್ ಏನು ಹಾಕೋದು ಅವಶ್ಯಕತೆ ಇರಲ್ಲ, ಯಾಕಂದರೆ ವಾಟ್ರ್ ಹಾಕೋದ್ರಿಂದ ನಮ್ಗೆ ಟೇಸ್ಟು ಹೊರಟೋಗ್ಬಿಡುತ್ತೆ. ಆ ಕಾರಣಕ್ಕೆ ನಾನು ನೀರೇನು ಹಾಕಿಲ್ಲ, ಐಸ್ ಕ್ಯೂಬ್ಸ್ ಅಷ್ಟೇ ಹಾಕಿದ್ದೀನಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಒಂದು ಕಾಜಿನ ಗ್ಲಾಸ್ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀನಿ ನಾನು. ನೋಡೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಕುಡಿಯೋದಕ್ಕೂ ಅಷ್ಟೇ ನಮಗೆ ಸ್ವೀಟ್ನೆಸ್ ಆಗಿರುತ್ತೆ ಅಂತ ಹೇಳ್ತೀನಿ. ನೀವು ಒಮ್ಮೆ ಮನೆಯಲ್ಲಿ ಕಲ್ಲಂಗಡಿ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು. ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.